ಈಗ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ, ಚಕ್ರವರ್ತಿ ಸೂಲೆಬೆಲೆ ಮಾತಾಡಿ ಹೋಗಿದ್ದಾನೆ ತಿಳ್ಕೊಂಡು ಅದರ ವಿರುದ್ಧ ಯಾಕೆ ಕ್ರಮ ಇಲ್ಲ. ನೋಡಿ, ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗೋದು ಏನಂದ್ಕೊಂಡು ಹೇಳಿದರೆ, ಅದೊಂದು ಉಪಯೋಗಕ್ಕೆ ಇಟ್ಟಿರ್ತಕ್ಕಂಥ ಒಂದು ಸರಕು. ಅದನ್ನು ಉಪಯೋಗಿಸುವವರು ಯಾವ ಸಂದರ್ಭದಲ್ಲಿ ಉಪಯೋಗಿಸಬೇಕು ಅಂಥ ಸಂದರ್ಭದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಈ ಮೊನ್ನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಮನುಷ್ಯ ಏನು ಯಾಕೆ ಮಾತಾಡಿದ ಅಂದ್ಕೊಂಡು ಹೇಳಿದರೆ, ಇದು ಬರುವ ಚುನಾವಣೆಯ ಸಂಕೇತ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ, ನಗರಸಭಾ ಉಲ್ಲಾಲ ಚುನಾವಣೆ, ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಸಮೀಪಿಸ್ತಾ ಇದೆ. ಇನ್ನೇನು ಒಂದು 2-3 ತಿಂಗಳಲ್ಲೇ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡುವ ಒಂದು ಸಂದೇಶ ಇದು. ಕೆಲವು ರಾಜಕೀಯ ಷಡ್ಯಂತ್ರದ ಭಾಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವವರು ಅಥವಾ ಜನರನ್ನು ಆತಂಕಿಸುವವರು, ಇವರನ್ನು ಏನು ಕರಿಬೇಕಂತ ಜನರಿಗೆ ಗೊತ್ತಿದೆ. ಒಂದು. ಎರಡನೇ ವಿಷಯ, ಈ ವ್ಯಕ್ತಿ ಏನು ಚಕ್ರವರ್ತಿ ಸೂಲೆಬೆಲೆ ಮಾತಾಡಿದ್ದಾರೆ, ಇವರ ಸಮುದಾಯದ ಜನರು ಮೊದಲನೇದಾಗಿ ಒಪ್ಕೊಳ್ಬೇಕಾಗಿದೆ. ಇವರು ಮಾಡಿರ್ತಕ್ಕಂಥ ಮಾತನ್ನು ನಾಗರಿಕ ಸಮಾಜ ಒಪ್ತಾ ಇಲ್ಲ. ನಿನ್ನೆ ಅಷ್ಟೇ 1-2 ಮಹಿಳೆಯರು ಉಳ್ಳಾಳದಲ್ಲಿ ನಮಗೆ ಸಿಕ್ಕಿದಾಗ ಮಾತಾಡಿದಾಗ ಚಿರಪರಿಚಿತರಲ್ಲ ನಮ್ಮಲ್ಲಿ ಸಹೋದರಿಯರು, ಹಿಂದೂ ಸಹೋದರಿಯರು, ಹಿರಿಯರು, ಅವರು ಹೀಗೇ ಮಾತಾಡ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತ ನಮಗೆ ಗೊತ್ತಿದೆ. ಅವ್ರಿಗೆ ಏನು ಬೆಲೆ ಇದೆ ಅಂತ ನಮ್ಮ ಅರ್ಥ ಮಾಡ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಫರಂಗಿಪೇಟೆಯಲ್ಲೂ ಕೂಡ ಮೊನ್ನೆ ಏನೋ ಒಂದು ಘಟನೆ, ಅದಕ್ಕೆ ಏನೋ ಅರ್ಥ ಕಲ್ಪಿಸಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರನೇ ಚುನಾವಣಾ ಹತ್ತಿರ ಬಂದಿರೋದ್ರಿಂದಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಇಂತಹ ಆತಂಕವನ್ನು ಸೃಷ್ಟಿ ಮಾಡುವ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ಇದೇ ರೀತಿಯಲ್ಲಿ ಬಿಡಬಾರ್ದು. ಸಂಬಂಧಪಟ್ಟ ಇಲಾಖೆ, ಪೊಲೀಸ್ ಇಲಾಖೆ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನನ್ನ ಆಶೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಸಾಹೇಬರು ಹೇಳಿಕೆ ಕೊಟ್ಟಿದ್ದರು ಅಂತ ಹೇಳ್ಕೊಂಡು ನೋಡಿ, ಯು ಟಿ ಖಾದರ್ ಸಾಹೇಬರು ವಿಧಾನಸಭೆಯ ಸಭಾಧ್ಯಕ್ಷರು. ಆ ಪೀಠದಲ್ಲಿ ಕೂತಿರ್ತಕ್ಕಂತಹ ಓರ್ವ ನಾಯಕ ಈ ರಾಜ್ಯದ 2ನೇ ಅಗ್ರಸ್ಥಾನ. ಅದು ಗವರ್ನರ್, ನಮ್ಮ ರಾಜ್ಯಪಾಲರು ಬಿಟ್ಟರೆ ಮತ್ತೆ ಇರ್ತಕ್ಕಂಥ ಸ್ಥಾನಮಾನ ಸ್ಪೀಕರ್ ಪೋಸ್ಟ್. ಈ ಸಭಾಧ್ಯಕ್ಷರ ಪೀಠದಲ್ಲಿ ಕೂತವರು ರಾಜಕೀಯ ಇಂತಹ ಈ ಪುಡಾರಿಗಳ ಹೇಳಿಕೆಗಳಿಗೆ ಅವರು ಪ್ರತಿಕ್ರಿಯೆ ನೀಡುವುದು ಅಷ್ಟೊಂದು ಉಚಿತವಲ್ಲ ಅಂತ ನಮ್ಮ ಭಾವನೆ. ಅದನ್ನು ನಾವು ಅರ್ಥ ಮಾಡಿಕೊಂಡೇ ಅದರ ವಿರುದ್ಧ ಮಾತಾಡಲಿಕ್ಕೆ ಬರುವುದಿಲ್ಲ. ಮತ್ತು ಅವರಿಂದಾಗಿ ಏನು ಆಗಬೇಕಾಗಿದೆಯೋ ಇದರ ವಿರುದ್ಧ ಅದೆಲ್ಲ ಬೇಕಾದರೆ ಅವ್ರು ಮಾಡ್ಕೊಳ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಮತ್ತು ಸಮಾಜದಲ್ಲಿ ಶಾಂತಿ ಮತ್ತು ಈ ದೇಶದ ಸಾರ್ವಭೌಮತೆ, ಸಾಮರಸ್ಯ ಕಾಪಾಡೋದು ಹೇಗೆ ಅಂತ ಹೇಳ್ಕೊಂಡು ಅವರಿಗೆ ಚೆನ್ನಾಗಿ ತಿಳಿದಿದೆ. ಅವರು ಅನುಭವಿ ರಾಜಕಾರಣಿ ಕೂಡ ಅದನ್ನು ಬೇಕಾದಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ 2 ಮಾತಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಸಮಾಜದ ಎಲ್ಲ ವರ್ಗದ ಜನರಿಗೂ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಯಾರು ಕೂಡ ಟೀಕೆ ಟಿಪ್ಪಣಿ ರಾಜಕೀಯದಲ್ಲಿ ಸಮಾಜದಲ್ಲಿ ಅದು ಸಹಜ, ಸಾಮಾನ್ಯ. ಅದನ್ನು ಎದುರಿಸ್ಕೊಂಡು ರಾಜಕಾರಣ ಮಾಡೋದಕ್ಕೇ ರಾಜಕಾರಣಿ ಅಂತ ಹೇಳೋದು. ಮತ್ತು ನಾವು ಅದನ್ನು ದ್ವಂದ್ವ ನಿಲುವು ತಾಳಿದ್ದಾರೆ ಅಥವಾ ತನಗೆ ಬೇಕಾದಂಥ ಮಾತಾಡಿದ್ದಾರೆ, ಅದನ್ನು ತಪ್ಪು, ದಯವಿಟ್ಟು ಯಾರು ತಪ್ಪಾಗಿ ಅರ್ಥಿಸ್ಕೊಳ್ಬೇಕಾರದು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಂವಿಧಾನದಲ್ಲಿ ಪೀಠದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ರಾಜಕೀಯವಾಗಿ ಹಸ್ತಕ್ಷೇಪ ಮಾಡೋದಾಗಲಿ ಇಂಥವ್ರ ವಿರುದ್ಧ ಹೇಳಿಕೆ ನಾವು ಕೊಡುವುದು ಅಷ್ಟೊಂದು ಸರಿಯಾಗುವುದಿಲ್ಲ. ಅದು ಎಲ್ಲಿ ಮಾತಾಡಬೇಕಾಗಿದೆಯೋ, ಯಾರ ಹತ್ರ ಮಾತಾಡಬೇಕಾಗಿದೆಯೋ ಅಂತಹ ಜಾಗದಲ್ಲಿ ಅವರು ಮಾತಾಡ್ತಾರೆ. ಅದನ್ನು ಖಂಡಿತವಾಗಿ ನನಗೆ ಭರವಸೆ ಇದೆ.